ಕೇಜ್ರಿವಾಲ್ ನಿರಪರಾಧಿ ಅಂತ ಜೈಲಿನಿಂದ ಬಿಡಲಿಲ್ಲ, ಜಾಮೀನ್ ಮೇಲೆ ಹೊರಗೆ ಬಂದಿದ್ದಾರೆ ಅಷ್ಟೇ. ಜಡ್ಜ್ಮೆಂಟ್ ಮುಂದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರಿಗೆ ಮಾಡಿದ ಅಪರಾಧಕ್ಕೆ ಯಾವುದೇ ಅರೆಸ್ಟ್ ಮಾಡಬಾರ್ದು, ಇವ್ರನ್ನ ಎನ್ಕ್ವೈರಿ ಮಾಡಬಾರ್ದು, ಈ ರೀತಿ ಮಾನಸಿಕತೆ ಹೋಗ್ಬೇಕು. ಕಾನೂನು ಈ ದೇಶದ ಚಪರಾಸಿಗೂ ಒಂದೇ, ಈ ದೇಶದ ಮುಖ್ಯಮಂತ್ರಿಗೂ ಒಂದೇ, ಈ ದೇಶದ ಪ್ರಧಾನಿಗೂ ಒಂದೇ. ಬೇರೆ ಬೇರೆ ಕಾನೂನಿಲ್ಲ. ಮತ್ತು ಎತ್ತರದ ಸ್ಥಾನದಲ್ಲಿದ್ದವರು ಆದರ್ಶವಾಗಿರಬೇಕು. ಮತ್ತು ಷರತ್ತುಬದ್ಧ ಆದಂಥ ಒಂದು ಬಿಡುಗಡೆ ಅದು. ಆದ್ದರಿಂದ ಆ ಪಕ್ಷ ಬಂದಿದ್ದೇ ಭ್ರಷ್ಟಾಚಾರ ವಿರೋಧಿಸಬೇಕು. ಅವರು ಬಂದು ಅಧಿಕಾರ ಹಿಡಿದು ಮೊದಲನೇ ಸಾರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇದು ಇಡೀ ದೇಶಕ್ಕೆ ಗೊತ್ತಾಯಿತು. ಒಂದು ದೇಶದ ಆಶಾಕಿರಣ ಆಗಿತ್ತು. ಹಿಂಗಿದ್ದು ಒಂದು ಪಕ್ಷ ಹುಡುಗಂಟು, ನಾವೇನಾದ್ರು ಮಾಡೋಣ ಹೊರಡೋಣ ಅಂತೇಳಿ. ಆದರೆ ಅವರೆಲ್ಲರೂ ಕೂಡ ಬ್ರಹ್ಮನಿರಸರಾಗಿದ್ದಾರೆ ಕೇಜ್ರಿವಾಲ್ ನಡ್ಕೊಂಡಂಥ ರೀತಿ. ಹಾಗಾಗಿ ಇವತ್ತು ಇವರು ಸಂತೋಷ ಪಡುವಂಥದ್ದು, ಸಂಭ್ರಮಿಸುವಂಥದ್ದು ಏನೂ ಇಲ್ಲ. ಇವರು ಮೂಢ ಹಗರಣ, ಇವರ ವಾಲ್ಮೀಕಿ ನಿಗಮದ ಹಗರಣ, ಸರಣಿ ಹಗರಣಗಳು ಇವತ್ತು ಸಿಕ್ಕಾಕೊಂಡಿದ್ದಾರೆ. ಆದ್ದರಿಂದ ಇವರು ಹೊರಗೆ ಬರಲಿಕ್ಕೆ ಮಾರ್ಗ ಯಾವುದು ಅಂತ ನೋಡ್ತಾ ಇದ್ದಾರೆ. ಅವರು ಹೊರಗೆ ಬಂದಾಗ ನನಗೂ ಕೂಡ ಜಾಮೀನು ಸಿಗ್ಬೋದೇನೋ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದಾರೆ. ಏನೋ ಅಂತ ಗೊತ್ತಿಲ್ಲ. ನಿರಾಕರಿಸಿದ್ದಾರೆ, ಒಂದು ವಾಯ್ಸ್ ಅಲ್ಲ ಅಂತ ಹೇಳಿದ್ದಾರೆ. ನೋಡಬೇಕು. ಅವರು ಆ ರೀತಿ ಟೀಕೆ ಮಾಡಿದ್ರು ತಪ್ಪೇ, ಅದನ್ನು ನಾನು ಖಂಡಿಸ್ತೇನೆ. ಆದರೆ ಅದರ ಹಿಂದಕ್ಕೆ ರಾಜಕೀಯ ಉದ್ದೇಶ ಇದೆ. ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಯಾರು, ಸುರೇಶ್, ಆ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಅವರು ವ್ಯವಸ್ಥಿತವಾಗಿ ಇವರನ್ನು ಶಿಕ್ಷುವಂಥ ದೃಷ್ಟಿಯಿಂದ ಮಾಡಿದ್ದಾರೆ ಅನ್ನುವಂಥದ್ದು ಅವರು ಕೂಡ ಆಗಲೇ ಹೇಳಿದ್ದಾರೆ. ಮತ್ತು ಹರಿಬರಿನಲ್ಲಿ ಒಬ್ಬ ಶಾಸಕನ ಅಷ್ಟು ಬೇಗ ಹೋಗಿ ಒಬ್ಬ FIR ಕೊಟ್ಟ ಅಂದ ಕೂಡಲೇ FIR ಆಗಿ ಅರೆಸ್ಟ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟಿನ ಆದೇಶ ಕೂಡ ಇದೆ. ಅದು ಇದಾದರೂ ಕೂಡ, ಅಟ್ರಾಸಿಟಿ ಆದರೂ ಕೂಡ ವಿಮರ್ಶೆ ಮಾಡಿ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ಇತ್ತೀಚೆಗೆ ಕೊಟ್ಟಿದ್ದಾರೆ. ಆದರೆ ಸರ್ಕಾರದ ಒತ್ತಡದಿಂದ ಪೊಲೀಸ್ ಈ ರೀತಿ ಮಾಡಿದೆ. ಇದು ರಾಜಕೀಯ ದ್ವೇಷದ ಸೇಡಿನ ರಾಜಕಾರಣದ ಒಂದು ಪ್ರಕರಣ ಅಂತ ನಾನು ಭಾವಿಸ್ತೇನೆ.